ಮಾರ್ನಿಂಗ್ ಫ್ರೆಂಡ್ಸ್. ನಮ್ಗೆಲ್ಲ ಆಶೀರ್ವಾದ ಬೇಕು, ಸಂತೋಷ, ಶಾಂತಿ, ಸಮೃದ್ಧಿ, ಕುಟುಂಬದ ಹಿತ, ಭವಿಷ್ಯದ ಭರವಸೆ ಇವೆಲ್ಲವೂ ನಮ್ಮ ಹೃದಯದಲ್ಲಿರುವಂತ ಆಶೆಗಳು. ಆದ್ರೆ ಬೈಬಲ್ ನಮ್ಗೆ ಸ್ಪಷ್ಟವಾಗಿ ಹೇಳ್ತದೆ, ಆಶೀರ್ವಾದ ವಿಧೇಯತೆಯ ಹಾದಿಯಲ್ಲಿ ಬರ್ತದೆ ಎಂಬುದಾಗಿ. ದೇವ್ರು ಆಶೀರ್ವಾದವನ್ನ ನೀಡುವವನಾಗಿದ್ದಾನೆ. ಆದ್ರೆ ಅವುಗಳನ್ನ ನಾವು ಅನುಭವಿಸುವಂತದ್ದು ನಮ್ಮ ವಿಧೇಯತೆಯ ಮೇಲೆ ಅವಲಂಬಿತವಾಗಿರ್ತದೆ. ವಿಧೇಯತೆ ಅಂದ್ರೆ ಏನಂತ ನೋಡೋಣ. ವಿಧೇಯತೆ ಅಂದ್ರೆ ದೇವರ ಮಾತನ್ನ ಕೇಳೋದು ಮಾತ್ರ ಅಲ್ಲ, ಅದನ್ನ ಅರ್ಥ ಮಾಡಿಕೊಂಡು ನಂಬಿಕೆಯಿಂದ ಸಂಪೂರ್ಣವಾಗಿ ಪಾಲಿಸುವಂತದ್ದು. ಬಹು ಸರಿ ನಾವು ಕೇಳ್ತೇವೆ, ಪ್ರಾರ್ಥಿಸ್ತೇವೆ, ಸಭೆಗೆ ಬರ್ತೇವೆ, ಆದ್ರೆ ದೇವರ ಮಾತು ನಮ್ಮ ಜೀವನದ ನಿರ್ಣಯಗಳಲ್ಲಿ ಪ್ರಭಾವ ಬೀರ್ತಾ ಇದೆಯಾ? ವಿಧೇಯತೆ ಮಾತಿನಲ್ಲಿ ಅಲ್ಲ, ಜೀವನದಲ್ಲಿ ಕಾಣ್ಬೇಕು. ಎರಡನೇದಾಗಿ, ವಿಧೇಯತೆ ಸುಲಭ ಅಲ್ಲ, ಆದ್ರೆ ಅದು ಮೌಲ್ಯವಾದದ್ದು. ವಿಧೇಯರಾಗುವಂಥದ್ದು ಯಾವಾಗ್ಲೂ ಸುಲಭ ಆಗೋದಿಲ್ಲ. ಕೆಲವೊಮ್ಮೆ ಅದು ನಮ್ಮ ಅಹಂಕಾರವನ್ನ ಮುರಿತದೆ, ನಮ್ಮ ಯೋಜನೆಗಳನ್ನ ಬದಲಾಯಿಸ್ತದೆ, ನಮ್ಮ ಸಹನೆಯನ್ನ ಪರೀಕ್ಷಿಸ್ತದೆ. ಆದ್ರೆ ದೇವ್ರು ಯಾವಾಗ್ಲೂ ವಿಧೇಯತೆಯನ್ನ ವ್ಯರ್ಥವಾಗೋದಿಕ್ಕೆ ಬಿಡೋದಿಲ್ಲ. ಫ್ರೆಂಡ್ಸ್, ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಇದ್ದ. ಅವನ್ ಪ್ರತಿ ವರ್ಷ ತನ್ನದೇ ರೀತಿಯಲ್ಲಿ ಬಿತ್ತನೆ ಮಾಡ್ತಾ ಇದ್ದ. ಒಮ್ಮೆ ಕೃಷಿ ಅಧಿಕಾರಿ ಒಬ್ರು ಬಂದು ಹೇಳ್ತಾರೆ, ಈ ಬಾರಿ ಬೀಜ ಬಿತ್ತುವಂತ ಸಮಯವನ್ನ ಸ್ವಲ್ಪ ಬದಲಾಯಿಸಿ ನೀರಾವರಿಯ ಕ್ರಮವನ್ನ ಹೀಗೆ ಮಾಡಿ. ರೈತನಿಗೆ ಅನುಮಾನ ಇತ್ತು, ನಾನು ವರ್ಷಗಳಿಂದ ಹೀಗೆ ಮಾಡ್ತಾ ಬಂದಿದ್ದೇನೆ ಅಂತ ಅನ್ಕೊಂಡ. ಆದ್ರೆ ಕೊನೆಗೆ ಅವನ ಸಲಹೆಗೆ ವಿಧೇಯನಾಗಿ ಅಧಿಕಾರಿ ಮಾತನ್ನ ಕೇಳ್ದ. ಆ ವರ್ಷ ಅವನ ಬೆಳೆ ಎಲ್ಲರಿಗಿಂತ ಹೆಚ್ಚು ಫಲ ನೀಡ್ತು. ಅವನ ಅನುಭವ ಏನು ಗೊತ್ತಾ? ವಿಧೇಯತೆ ಅವನಿಗೆ ಆಶೀರ್ವಾದವನ್ನ ತಂದುಕೊಡ್ತು. ಬೈಬಲ್ ಹೀಗೆ ಹೇಳ್ತದೆ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನ ಉನ್ನತ ಸ್ಥಿತಿಗೆ ತರುವೆನು. ಫ್ರೆಂಡ್ಸ್, ಒಂದು ಉದಾಹರಣೆ. ಒಂದು ಚಿಕ್ಕ ಮಗು ರಸ್ತೆ ದಾಟುವಾಗ ತಂದೆ ಹೇಳ್ತಾನೆ, ನನ್ನ ಕೈ ಬಿಡಬೇಡ. ಮಗುವಿಗೆ ಅದು ಅರ್ಥ ಆಗದೆ ಇರಬಹುದು, ಆದ್ರೆ ತಂದೆ ಕೈ ಹಿಡಿದ್ರೆ ಸುರಕ್ಷಿತ ಇರ್ತದೆ. ಮಗು ವಿಧೇಯನಾಗಿ ಕೈ ಹಿಡಿದಾಗ ಅವನು ಸುರಕ್ಷಿತವಾಗಿ ರಸ್ತೆ ದಾಟ್ತಾನೆ. ಅದೇ ರೀತಿ ದೇವ್ರು ನಮ್ಮ ಜೀವನದ ಮಾರ್ಗದಲ್ಲಿ ಹೇಳುವಾಗ, ಈ ದಾರಿಯಲ್ಲಿ ನಡೆ, ಈ ಒಂದು ನಿರ್ಣಯ ತೆಗೆದುಕೋ, ಈ ಪಾಪವನ್ನ ಬಿಟ್ಬಿಡು ಅಂತ ಹೇಳುವಾಗ ಅದು ನಮ್ಮ ಹಿತಕ್ಕಾಗಿ. ದೇವರ ಕೈ ಹಿಡಿದು ನಡೆಯುವಂಥದ್ದು ವಿಧೇಯತೆ. ಅದರಲ್ಲಿ ಸುರಕ್ಷತೆ ಮತ್ತು ಆಶೀರ್ವಾದ ಇರುವಂತದನ್ನ ನೋಡಬಹುದು. ಫ್ರೆಂಡ್ಸ್, ಕೆಲವ್ರು ಹೇಳ್ತಾರೆ, ನಾನ್ ವಿಧೇಯನಾಗಿದ್ದೇನೆ, ಆದ್ರೂ ಆಶೀರ್ವಾದ ಕಾಣ್ತಾ ಇಲ್ಲ, ಯಾಕೆ ಎಂಬುದಾಗಿ. ನೆನ್ಪಿರ್ಲಿ, ದೇವ್ರ ಸಮಯ ನಮ್ಮ ಸಮಯ ಅಲ್ಲ. ಕೆಲ ಆಶೀರ್ವಾದಗಳು ತಕ್ಷಣ ಬರ್ತವೆ, ಕೆಲವು ಪ್ರಕ್ರಿಯೆಯಲ್ಲಿ ಬರ್ತವೆ. ವಿಧೇಯತೆ ನಮ್ಮನ್ನ ಆಶೀರ್ವಾದಕ್ಕೆ ಸಿದ್ಧಪಡಿಸ್ತದೆ. ಬಿತ್ತನೆ ಮಾಡಿದಂತ ರೈತನು ಅದೇ ದಿನ ಬೆಳೆ ಕಾಣೋದಿಲ್ಲ, ಆದ್ರೆ ಅವನು ನಿರಾಶೆ ಆಗೋದಿಲ್ಲ. ಇಂದು ನಾವು ನಮ್ಮನ್ನ ಕೇಳೋಣ, ನಾನ್ ದೇವ್ರ ಮಾತಿಗೆ ವಿಧೇಯನಾಗಿದ್ದೇನಾ? ನನ್ನ ಸಂಬಂಧಗಳಲ್ಲಿ, ಹಣದಲ್ಲಿ, ಮಾತಿನಲ್ಲಿ, ಜೀವನ ಶೈಲಿಯಲ್ಲಿ ದೇವರ ಇಚ್ಛೆಗೆ ಜಾಗ ಇದೆಯಾ ಎಂಬುದಾಗಿ. ದೇವರು ಪರಿಪೂರ್ಣತೆಯನ್ನ ಕೇಳೋದಿಲ್ಲ, ಸಿದ್ಧವಾದಂತ ಹೃದಯವನ್ನ ಮಾತ್ರ ನೋಡ್ತಾನೆ. ಕೊನೆಯದಾಗಿ ಫ್ರೆಂಡ್ಸ್, ದೇವರ ಆಶೀರ್ವಾದ ವಿಧೇಯತೆಯ ಮೂಲಕ ಬರ್ತದೆ. ನಾವು ದೇವರ ಧ್ವನಿಗೆ ವಿಧೇಯರಾಗುವಾಗ ಆತನು ನಮ್ಮ ಜೀವನವನ್ನ ಸರಿಯಾದಂತ ದಾರಿಯಲ್ಲಿ ನಡೆಸ್ತಾನೆ. ಸಣ್ಣ ವಿಧೇಯತೆ ದೊಡ್ಡ ಆಶೀರ್ವಾದಕ್ಕೆ ಕಾರಣವಾಗ್ತದೆ. ಆದ್ದರಿಂದ ದೇವರ ಮಾತಿನಲ್ಲಿ ನಡೆದು ಆತನ ಆಶೀರ್ವಾದಗಳನ್ನ ಅನುಭವಿಸೋಣ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.